ಅಮೆರಿಕದ ಕನ್ನಡಿಗರು ಯಾವಾಗಲೂ ಕನ್ನಡವನ್ನು ತುಂಬ ಗೌರವಯುತವಾಗಿ ಪ್ರೀತಿಯುತವಾಗಿ ನಡೆಸ್ಕೊತಾರೆ. ಮತ್ತೊಂದು ವೇದಿಕೆ ಇದು. ಒಂದು ಹೆಮ್ಮೆಯಾದಂಥ ವಿಚಾರ ಏನಂದರೆ ಇವತ್ತು ಲೆಜೆಂಡ್ಸ್ ಜೊತೆ ಪಕ್ಕ ಕೂತ್ಕೊಂಡು ಅವ್ರನ್ನೆಲ್ಲ ಟಿ ವಿಯಲ್ಲಿ ನೋಡಿ ನಾವು ಹುಟ್ಟಕ್ಕಿಂತ ಮುಂಚೆಯಿಂದನೂ ಅವ್ರ ಕಾಂಟ್ರಿಬ್ಯೂಷನ್ ಇದೆ. ಇವತ್ತು ಅವ್ರ ಪಕ್ಕ ಕೂತ್ಕೊಂಡು ಒಂದು ಸಮಾರಂಭದ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಪುಣ್ಯ ಅಂತ ಭಾವಿಸ್ತೀನಿ. ಭಾಳ ಪ್ರೌಡ್ ಫೀಲಿಂಗ್ ಆಗ್ತದೆ. ಒಂದು ಏನಂತಂದರೆ ಇಂಥ ಅದ್ಭುತವಾದಂಥ ಒಂದು ಕನ್ವೆನ್ಷನ್ ಸೆಂಟ್ರಲ್ಲಿ ಎಲ್ಲ ಕನ್ನಡಿಗರು ಸೇರಿ ಕನ್ನಡ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಅನ್ನೋದು, ಅದು ಬೇರೆ ಕಡೆ ಬೇರೆ ದೇಶದಲ್ಲಿ. ಇನ್ನೊಂದು ಖುಷಿಯಾದ ವಿಷಯ ಏನಂತಂದರೆ ಕನ್ನಡ ರ್ಯಾಪನ್ನು ಅಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಕನ್ನಡ ಇಂಡಿಪೆಂಡೆಂಟ್ ಮ್ಯೂಸಿಕ್ ಅಂತ ನಾವೇನು ಕರಿತೀವಿ, ನ್ಯೂ ಏಜ್ ಮ್ಯೂಸಿಕ್ ಅಂತ ಏನು ಕರಿತೀವಿ, ಅದನ್ನು ನಾವು ಇವತ್ತು ಅಮೆರಿಕಾದಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಇದು ಇಂಡಿಪೆಂಡೆಂಟ್ ಮ್ಯೂಸಿಷಿಯನ್ಸ್ ಕನಸಿದು. ನಾವು ಬೇರೆ ತಮಿಳಾಗಲಿ ಹಿಂದಿ ಆಗಲಿ ತುಂಬ ಭಾಷೆಗಳಲ್ಲಿ ನೋಡ್ತೀವಿ. ಹನಿ ಸಿಂಗ್ ಬಾದ್ಶಾ ಎಲ್ಲ ಅವ್ರು ಆವಾಗಲಿಂದ ಮಾಡ್ಕೊಂಡು ಬಂದಿದ್ದಾರೆ. ಇವಾಗ ಕನ್ನಡಿಗರಾಗಿ ಕನ್ನಡ ಆರ್ಟಿಸ್ಟ್ಗಳಾಗಿ ಇವಾಗ ನಮಗೊಂದು ಸರ್ದಿ ಪ್ರೆಸೆಂಟ್ ಮಾಡೋದಕ್ಕೋಸ್ಕರ ಸೊ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ನಾವಿಕಾದಲ್ಲಿ ಕನ್ನಡ ರ್ಯಾಪ್ ಶೋ ಆಗ್ತಾರೆ, ಕನ್ನಡ ನ್ಯೂ ಏಜ್ ಮ್ಯೂಸಿಕ್ ಕಾನ್ಸರ್ಟ್ ಆಗ್ತಾ ಇರೋದು. ಆ್ಯಂಡ್ ಥ್ಯಾಂಕ್ಸ್ ಟು ದ ಎಂಟೈರ್ ಟೀಮ್ ಆಫ್ ನಾವಿಕಾ ಈ ಒಂದು ಅದ್ಭುತವಾದಂಥ ವೇದಿಕೆ ಕಲ್ಪಿಸ್ಕೊಡೋದಕ್ಕೆ. ಸರ್, ಕನ್ನಡನ ಲಿಪಿಗಳ ರಾಣಿ ಅಂತಾರೆ. ನೀವೆಲ್ಲ ರ್ಯಾಪಲ್ಲೂ ಕೂಡ ಕನ್ನಡನ ಮೆರವಣಿಗೆ ಮಾಡ್ತಿದ್ದೀರಾ. ಇದರ ನಡುವೆ ಕಮಲ್ ಹಾಸನ್ ಅವರು ಕನ್ನಡ ತಮಿಳಿನಿಂದ ಬಂದಿರುವಂಥ ಭಾಷೆ ಎನ್ನುವಂತಹ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್, ಒಂದು ವಿಷಯ ಅಂತೂ ಸತ್ಯ ಏನಂದರೆ ಕಮಲ್ ಹಾಸನ್ ಸರ್ ಭಾಳ ದೊಡ್ಡ ಆ್ಯಕ್ಟರು. ಅವ್ರನ್ನ ಉಲಗ ನಾಯಕನ್ ಅಂತ ಕರೀತಾರೆ. ನಾವು ಅವ್ರ ಬಗ್ಗೆ ಮಾತಾಡೋದು ತುಂಬ ತಪ್ಪಾದಂಥ ವಿಷಯ. ಅದೇ ರೀತಿ ಕನ್ನಡಕ್ಕೆ ಹೋಲಿಸಿದ್ರೆ ಕಮಲ್ ಹಾಸನ್ನು ಭಾಳ ಚಿಕ್ಕವರೇ. ಸೊ ಅವರು ಕೂಡ ಒಂದು ಸತಿ ಯೋಚನೆ ಮಾಡಿ ಮಾತಾಡಬೇಕಾಗಿತ್ತೇನೋ, ಏನೋ ಬರದಲ್ಲಿ ಮಾತಾಡಿರ್ಬೋದು. ಸೊ ನಾನು ಹೆಂಗೆ ಅವ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ, ಅವ್ರ ಅಚೀವ್ಮೆಂಟ್ಸ್ನ ಕನ್ಸಿಡರ್ ಮಾಡಿಕೊಂಡು. ಅದೇ ರೀತಿ ಕಮಲ್ ಹಾಸನ್ ಅವರು ಕೂಡ ಕನ್ನಡ ಕಂಪೇರ್ ಮಾಡಿದ್ರೆ ಅವ್ರು ತುಂಬ ಚಿಕ್ಕವರು. ಸೊ ಅದನ್ನು ಅವರು ಮನಸ್ಸಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಇದರಿಂದ ಆದರೆ ಒಂದು ಕ್ಷಮೆ ಕನ್ನಡಕ್ಕೆ ಕೇಳಲಿ. ಯಾಕೆಂದರೆ ನಮ್ಮದೆಲ್ಲ ದ್ರವಿಡಿಯನ್ ಲಿಪಿಯಿಂದ ಡಿರೈವ್ ಆಗಿರೋದು. ಸೊ ಇಲ್ಲಿ ಯಾವ ಭಾಷೆಯಿಂದನೂ ಯಾವ ಭಾಷೆನೂ ಬಂದಿಲ್ಲ. ಕನ್ನಡಕ್ಕೆ ಅದರದೇ ಆದಂಥ ಪ್ರಾಮುಖ್ಯತೆ ಇದೆ. ಆ್ಯಂಡ್ ಕನ್ನಡದಿಂದ ಯಾರೂ ಏನಂತೇಳಿ ಕನ್ನಡನ ಬೆಳೆಸ್ತೀನಿ ಇಲ್ಲ ಕನ್ನಡನ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳೋದಕ್ಕಿಂತ ಕನ್ನಡದಿಂದ ನಾವೆಲ್ಲ ಉದ್ಧಾರ ಆಗಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಅವರು ಕೂಡ ಮುಂದೆ ಬನ್ನಿ, ಇನ್ನೂ ಮುಂದೆ ಬನ್ನಿ ಅಂತ ಹಾಡುಗಳನ್ನ ಮಾಡಿ ಇಲ್ಲಿಯೂ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅದೆಲ್ಲ ನಾಪ್ಸ್ಕೊಂಡಾಗ ಅವ್ರು ಒಂಚೂರು ಎಲ್ಲೋ ಯೋಚನೆ ಮಾಡಿ ಮಾತಾಡಬೇಕಾಯ್ತು. ಈಸ್ ಅನ್ ಅಮೇಝಿಂಗ್ ಆ್ಯಕ್ಟರ್, ನೋ ಡೌಟ್ ಅಬೌಟ್ ಇಟ್. ಬಟ್ ನಾ ಹೇಳ್ದಂಗೆ ನಾವು ಹೆಂಗೆ ಅವ್ರ ಬಗ್ಗೆ ಈ ಥರ ಮಾತಾಡಬಾರ್ದು, ಅದೇ ರೀತಿ ಅವರು ಕೂಡ ತುಂಬ ಚಿಕ್ಕವ್ರು. ಕನ್ನಡ ಕಂಪೇರ್ ಮಾಡಿದ್ರೆ ಅವರು ಅದ್ರ ಬಗ್ಗೆ ಮಾತಾಡಬಾರ್ದಾಗಿತ್ತು. ಬಟ್ ಇಟ್ಸ್ ಓಕೆ. ಅವರ ಅಚೀವ್ಮೆಂಟ್ಸು, ಅವರ ಕಾಂಟ್ರಿಬ್ಯೂಷನ್ ಸಿನಿಮಾಗೆ ನಾವು ಕಂಪೇರ್ ಮಾಡಿದ್ರೆ ಐ ಥಿಂಕ್ ಒಂದು ಮಾಫಿ ಅವ್ರು ಕೇಳಿಬಿಟ್ರೆ ಇಟ್ಸ್ ಅ ಗುಡ್ ಥಿಂಗ್. ಥ್ಯಾಂಕ್ ಯು.